ಮಡಿಕೇರಿ ನಗರದಂಚಿನ ಕೆ ನಿಡುಗಣೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಪರಿಸರ ನಾಶಪಡಿಸಿ ಬಡಾವಣೆ ನಿರ್ಮಿಸುವ ಯೋಜನೆಯನ್ನು ತಕ್ಷಣ ಕೈಬಿಡಬೇಕೆಂದು ಒತ್ತಾಯಿಸಿ ಕೊಡಗು ಹಾಗೂ ಕಾವೇರಿ ಸಂರಕ್ಷಣಾ ವೇದಿಕೆ ಪ್ರತಿಭಟನೆ ನಡೆಸಿತು. ಪ್ರತಿಭಟನೆಯ ನೇತೃತ್ವ ವಹಿಸಿದ್ದ ವೇದಿಕೆಯ ಅಧ್ಯಕ್ಷರು ಹಾಗೂ ಪರಿಸರವಾದಿ ನಿವೃತ್ತ ಕರ್ನಲ್ ಸಿಪಿ ಮುತ್ತಣ್ಣ ಅವರು ಮಾತನಾಡಿ, ಸುಮಾರು 94 ಎಕರೆ ಪ್ರದೇಶದಲ್ಲಿ ಬಡಾವಣೆ ನಿರ್ಮಾಣ ಯೋಜನೆ ರೂಪಿಸಲಾಗಿದೆ. ಭೂ ಕಂದಾಯ ಕಾಯ್ದೆ ಅನ್ವಯ ಕೊಡಗಿನ ಗದ್ದೆ ಬಯಲು ಹಸಿರು ಪರಿಸರಗಳಲ್ಲಿ ಭೂ ಪರಿವರ್ತನೆಗೆ ಅವಕಾಶವಿಲ್ಲವಾದರೂ ಇಲ್ಲಿ ಭೂ ಪರಿವರ್ತನೆ ಮಾಡುವ ಮೂಲಕ ನಿಯಮ ಉಲ್ಲಂಘಿಸಲಾಗಿದೆ. ಬಡಾವಣೆಯ ನಿರ್ಮಾಣಕ್ಕಾಗಿ 1500ಕ್ಕೂ ಹೆಚ್ಚಿನ ಮರಗಳನ್ನು ಧರೆಗುರುಳಿಸಲಾಗಿದೆ ಎಂದು ಆರೋಪಿಸಿದರು. ಒಂದೊಮ್ಮೆ ಇಲ್ಲಿ ಬಡಾವಣೆ ನಿರ್ಮಾಣವಾದಲ್ಲಿ ಇಲ್ಲಿನ ಕಲುಷಿತ ನೀರು ನೇರವಾಗಿ ಮಡಿಕೇರಿಯ ಕುಡಿಯುವ ನೀರಿನ ಪ್ರಮುಖ ಮೂಲವಾದ ಕೂಟುಹೊಳೆಗೆ ಸೇರಲಿದೆ ಎಂದು ಆತಂಕ ವ್ಯಕ್ತಪಡಿಸಿದರು. ಈಗಾಗಲೇ ಬಡಾವಣೆ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ದೂರನ್ನು ನೀಡಲಾಗಿದೆ. ಈ ಬಗ್ಗೆ ಸರ್ಕಾರ ಹಾಗೂ ಸ್ಥಳೀಯ ಶಾಸಕ ಡಾಕ್ಟರ್ ಮಂತರ್ಗೌಡ ಅವರು ನಿಗಾ ವಹಿಸಿ ಯೋಜನೆ ಜಾರಿಗೊಳ್ಳದಂತೆ ನೋಡಿಕೊಳ್ಳಬೇಕು. ನಮ್ಮ ಬೇಡಿಕೆಗೆ ಸೂಕ್ತ ಸ್ಪಂದನೆ ದೊರಕದಿದ್ದಲ್ಲಿ ನ್ಯಾಯಾಲಯದ ಮೆಟ್ಟಿಲೇರುವುದಾಗಿ ಕರ್ನಲ್ ಸಿಪಿ ಮುತ್ತಣ್ಣ ಎಚ್ಚರಿಕೆ ನೀಡಿದರು. ಇವಾಗ ನೀವು ನೋಡ್ತಾ ಇದ್ದೀರಾ, ಹೊರಗಿನಲ್ಲಿ ಹೆಚ್ಚಾಗಿ ಭೂ ಪರಿವರ್ತನೆ ಆಗ್ತಾ ಉಂಟು. ಇದೆಲ್ಲ ಇಲ್ಲೀಗಲ್, ಹೊರಗೆ ಆಗಲಿಕ್ಕೆ ಬಿಡಬಾರ್ದು. ವಿ ವಿಲ್ ನಾಟ್ ಅಲೋ ದಿಸ್ ಪ್ರಾಜೆಕ್ಟ್. ಫೈನಲ್ ನಮ್ಮದು ಇದು ಡೆಸಿಷನ್ ಅವ್ರು ನಿಮಗೆ ಕೊಡ್ತಾರೆ. ಯಾರಿಗೆ ಹಾಕಬೇಕಲ್ಲ. ಇದು ಒಂದು ಇಲ್ಲಿಗಲ್ ಪ್ರಾಜೆಕ್ಟು. ಇಟ್ ಇಸ್ ಅಗೇನ್ಸ್ಟ್ ದ ಲಾ. ಕರ್ನಾಟಕ ಲ್ಯಾಂಡ್ ರೆವಿನ್ಯೂ ಆಕ್ಟ್ 64 ಪ್ರಕಾರ ಯಾವುದು ಜಮ್ಮಬಾಣೆ, ಕಾಫಿ ತೋಟ, ಗದ್ದೆನ ಕೊಡಗಿನಲ್ಲಿ ಕಮರ್ಷಿಯಲ್ ಕನ್ವರ್ಷನ್ ಭೂ ಪರಿವರ್ತನೆ ಮಾಡಲಿಕ್ಕೆ ಯಾರಿಗೆ ಸಹ ಹಕ್ಕಿಲ್ಲ. ಅವ್ರು ಡಿ ಸಿ ಆಗಿರಲಿ, ದೇರ್ ಇಸ್ ನೋ ಅಥಾರಿಟಿ ಕ್ಯಾನ್ ಚೇಂಜ್. ಇದು ಲಾ ಆಫ್ ದ ಲ್ಯಾಂಡ್. ಸೊ ಈ ಲಾದು ವಿಪರೀತ ಇದೊಂದು ಪ್ರಾಜೆಕ್ಟ್ ಆಗಿದೆ. ಇದೊಂದೇ ಅಲ್ಲ, ಇನ್ನು ಹಲವಾರು ಪ್ರಾಜೆಕ್ಟ್ ಆಗ್ತಾ ಉಂಟು ಕೊಡಗಿನಲ್ಲಿ. ಪರಿವರ್ತನೆ ಮಾಡೋದು ಕಾಫಿ ಎಸ್ಟೇಟ್. ಇದು ಮುಂಚೆ ಜಮ್ಮಬಾಣೆ ಒರಿಜಿನಲಿ, ಅದಾದಮೇಲೆ ಕಾಫಿ ಎಸ್ಟೇಟ್ ಆಗಿ ಮತ್ತೆ ಇದು ಮಾರಾಟ ಆಗಿದೆ. ಹೌದು, ನಮ್ಮ ಮಾಹಿತಿ ಪ್ರಕಾರ. ಸೊ ಇದು ಇಲ್ಲಿಗಲು. ಮತ್ತು ಈ ಆಂಧ್ರ ವ್ಯಕ್ತಿ ಇದು ತಗೊಂಡಿದ್ದಾನೆ. ತಗೊಂಡು ಆದಮೇಲೆ ಇದ್ರದ್ದು ಭೂ ಪರಿವರ್ತನೆ ಮಾಡಿದ್ದೇನೆ. ಜಮ್ಮಬಾಣೆ ಒರಿಜಿನಲ್ ಆಗಿರೋದನ್ನು ಭೂ ಪರಿವರ್ತನೆ ಮಾಡುವಂಗೇ ಇಲ್ಲ. ಅಷ್ಟು ಆದಮೇಲೆ ಇದು ಇವನು ಕರ್ನಾಟಕ ಹೌಸಿಂಗ್ ಬೋರ್ಡ್ ಜೊತೆಲಿ ಕೈ ಜೋಡಿಸಿ, ಮತ್ತು ಮೂಡಾ ಜೊತೆಲಿ ಕೈ ಜೋಡಿಸಿ, ಇಲ್ಲಿ ಲೋಕಲ್ ಗ್ರಾಮ ಪಂಚಾಯತ್ ಜೊತೆಲಿ ಕೈ ಜೋಡಿಸಿ ಇದೊಂದು ಸ್ಕ್ಯಾಮ್ ಪ್ರಾಜೆಕ್ಟ್ ಮಾಡ್ತಾ ಇದ್ದಾನೆ. ಇದು ನಾವು ಬಿಡೋದಿಲ್ಲ, ಖಂಡಿತ ಬಿಡೋದಿಲ್ಲ. ಬಟ್ ಕಳೆದ 3-4 ವರ್ಷಗಳ ಹಿಂದೆಯಿಂದ ಎಲ್ಲರೂ ಅದೇ ಪ್ರಶ್ನೆ ಕೇಳ್ತಾರೆ, ಬೇರೆ ಇದರಲ್ಲಿ ಸಹ ಕೇಳ್ತಾರೆ, ಇಷ್ಟು ಟೈಮ್ ನೀವು ಏನು ಮಾಡ್ತಾ ಇದ್ದೀರಾ? ಈಗ ನಾವು ಹೇಳೋದು, ನಮಗೆ ಸುಮಾರು ಕೆಲಸ ಇದೆ. ನಾವು ಡೇ ಆ್ಯಂಡ್ ನೈಟ್ ಬರೀ ಇದು ಕೆಲಸ ಇಲ್ಲ. ನಮ್ಮ ತೋಟ ನೋಡಬೇಕು, ನಮ್ಮ ಅದು ನೋಡಬೇಕು, ಅಷ್ಟರಲ್ಲಿ ಆನೆ ಗಲಾಟೆ, ಅದರಲ್ಲಿ ಸಹ ನಾವು ಇನ್ವಾಲ್ವ್ ಆಗ್ತೀವಿ. ಬೇರೆ ಇದು ಲ್ಯಾಂಡ್ ಪ್ರಾಜೆಕ್ಟು ನಾವು ಪ್ರೊಟೆಸ್ಟಲ್ಲಿ ಇನ್ವಾಲ್ವ್ ಆಗ್ತೀವಿ. ನಾವು ಕಂಪ್ಲೀಟ್ ಟೈಮ್ ಇದರಲ್ಲೇ ಇದಕ್ಕೆ ಟೈಮ್ ಇಲ್ಲ. ಇದು ಆ್ಯಕ್ಚುಲಿ ಯಾರು ಮಾಡಬೇಕು ಪ್ರೊಟೆಸ್ಟು? ಒಂದು ಸ್ವಲ್ಪ ಇದು ಮಾಡಿ ಇಲ್ಲಿ ಮಡಿಕೇರಿ ಸ್ಥಳೀಯರು ಮಾಡಬೇಕು. ಮತ್ತು ನಿಮ್ಮೆಲ್ಲ ನಮ್ಮನ್ನ ಪ್ರೆಸ್ ಕಾನ್ಫರೆನ್ಸ್ ನೋಡಿದ್ದೀರಿ, ನಾವು ಎಷ್ಟು ಟೈಮ್ ಹೇಳ್ತಾ ಬರ್ತಾ ಇದ್ದೀವಿ. ಇದ್ರ ಬಗ್ಗೆ ಸಹ ಮೆನ್ಷನ್ ಮಾಡಿದ್ದೀನಿ, ಇಲ್ಲಿಗಳಿಂದ ಪ್ರೆಸ್ಸಲ್ಲಿ ಮಾಡಿದ್ದೀನಿ, ಮಾಡಿಲ್ಲ ಅಂತ. ಅದೊಂದು ಪ್ರೊಟೆಸ್ಟ್ ಆರ್ಗನೈಸ್ ಮಾಡಲಿಕ್ಕೆ ಸುಮಾರು ಮಾಡಲಿಕ್ಕೆ ಸ್ವಲ್ಪ ಏನೇನೋ ಟೇಕ್ಸ್ ಲಾಟ್ ಆಫ್ ಎಫರ್ಟ್. ಸೊ ಹಾಗೆ ಅದು ಇವಾಗ ನಾವು ಇನ್ನೂ ಮಾತ್ರ ಬಿಡೋದಿಲ್ಲ. ನಾನು ಹೇಳ್ದಂಗೆ ಇನ್ನು ಮುಂದೆ ನಾವು ಒಂದು ಮೂವ್ಮೆಂಟ್ ಮಾಡ್ತೀವಿ. ಇದು ಯಾಕೆಂದರೆ ಒಂದೇ ದಿವಸ ಒಂದು ಪ್ರತಿಭಟನೆ ಮಾಡೋದು, ಒಂದು ಅರ್ಜಿ ಕೊಡೋದು ಅದು ಆಗೋದಿಲ್ಲ. ಒಂದು ಸತ್ಯಾಗ್ರಹ ಟೈಪ್ 1 ವರ್ಷ 2 ವರ್ಷ ಮೂವ್ಮೆಂಟ್ ಆಗಬೇಕು, ಕೊಡಗು ಮತ್ತು ಕಾವೇರಿನ ರಕ್ಷಣೆ ಮಾಡಬೇಕು. ನೆಕ್ಸ್ಟ್ ಸ್ಟೆಪ್ ನಾವು ಇವಾಗ ಪುನಃ ಮಂತ್ರೇಗೌಡವ್ರನ್ನ ಭೇಟಿ ಮಾಡ್ತೀವಿ. ಮಂತ್ರೇಗೌಡವ್ರನ್ನ ಭೇಟಿ ಮಾಡಿ ಅವರು ಏನು ಹೇಳ್ತಾರೆ ಅದರದ್ದು ಮತ್ತೆ ನಾವು ಪ್ಲ್ಯಾನ್ ಮಾಡ್ತೀವಿ. ಈ ಪ್ರಾಜೆಕ್ಟ್ ಬಗ್ಗೆ ಏನು ಮಾಡಬೇಕು ಅಂತ, ಕೊಡಗಿನ ಬಗ್ಗೆ ನಾವು ಮಾಡ್ತೀವಿ. ಈ ಪ್ರಾಜೆಕ್ಟ್ ಬಗ್ಗೆ ಏನು ಮಾಡಬೇಕು ಅಂದರೆ ಇಲ್ಲಿದ MLA ಅವ್ರದ್ದು ಮೇನ್ ರೆಸ್ಪಾನ್ಸಿಬಿಲಿಟಿ ಅಲ್ವಾ, ಅವ್ರದ್ದು ಮೇನ್ ರೆಸ್ಪಾನ್ಸಿಬಿಲಿಟಿ. ಅವ್ರನ್ನ ಕೇಳ್ತೀವಿ. ಅವರು ನಾನು ಇದನ್ನ ಕ್ಯಾನ್ಸಲ್ ನಮಗೆ ಆಶ್ವಾಸನೆ ಕೊಟ್ಟಿದ್ರೆ ವಿಲ್ ಕಾಲ್ ಇಟ್ ಆಫ್ ಈ ಪ್ರೊಟೆಸ್ಟ್. ಮತ್ತೆ ನಾವು ನೋಡ್ತೀವಿ ಏನು ಮಾಡಬೇಕು. ನಾವು ಬೇರೆ ಸ್ನೇಹಿತರನ್ನೆಲ್ಲ, ನಮ್ಮ ಬೇರೆ ಕಮಿಟೀಸು ಎಲ್ಲರನ್ನ ಕೇಳ್ಕೊಂಡು ನಾವು ಮುಂದೆ ಏನೇನು ಮಾಡಬೇಕು ಅಂತ ನಾವು ತೀರ್ಮಾನ ಮಾಡ್ತೀವಿ. ಕೊಡಗು ಅಭಿವೃದ್ಧಿ ಸಮಿತಿಯ ಜಿಲ್ಲಾಧ್ಯಕ್ಷ ಪ್ರಸನ್ನ ಭಟ್ ಮಾತನಾಡಿ, ಇದೊಂದು ಸಾಂಕೇತಿಕ ಪ್ರತಿಭಟನೆಯಾಗಿದ್ದು ಜಿಲ್ಲೆಯ ಪರಿಸರಕ್ಕೆ ಧಕ್ಕೆ ತರುವ ಯಾವುದೇ ಯೋಜನೆಗಳ ವಿರುದ್ಧ ಹೋರಾಟ ನಡೆಸುವುದಾಗಿ ತಿಳಿಸಿದರು. ಈಗ ನಮ್ಮ ಲೋಕಲ್ ಅಲ್ಲಿ ಇದ್ದವ್ರಿಗೆ ಎಷ್ಟೋ ವರ್ಷದ ಇಲ್ಲಿ ಹುಟ್ಟಿ ಬೆಳೆದವ್ರಿಗೆ ಈಸ್ಬೇಕು ಅಂತ ಹೇಳಿದ್ರೆ ಎಷ್ಟು ಸಲ ಹೋದ್ರೂ ಸಾಕ್ತಾ ಇಲ್ಲ.
ಪಂಚಾಯತಿಗಳು ಕೊಡಲ್ಲ, ಇನ್ನೊಂದು ಕೊಡಲ್ಲ, ಡಾಕ್ಯುಮೆಂಟ್ಸ್ ಹಾಕಲಿ. ಈ 100ಕ್ಕಿಂತ ಹೆಚ್ಚು ಈ 1 ತಿಂಗಳೊಳಗೆ ಇಲ್ಲಿಗಲ್ ಆಗಿ 1 ತಿಂಗಳೊಳಗೆ ಮಾಡಿದ್ದಾರೆ. ಹೇಗಾಯ್ತು? ಎಲ್ಲದು ಇಲ್ಲಿಗಲಿಟಿ ಅಂತ ಇರುವಾಗ ಬೇರೆ ಹುಟ್ಟಿ ಬೆಳೆದವ್ರಿಗೆ ಆಯ್ತಾ ಇಲ್ಲ. ಇಲ್ಲಿನ ಪಂಚಾಯತಿ ಸದಸ್ಯರು ಸಹಿತ ಬಹಳ ಇನ್ವಾಲ್ವ್ಮೆಂಟ್ ಆಗಿದ್ದಾರೆ. ಒಂದು ಮನುಷ್ಯಗೆ ಈ ಸೊತ್ತು ಕೊಡ್ಬೇಕಾದ್ರೆ ಎಷ್ಟು ದಿವಸ ಬೇಕು ಅಂತ ಪತ್ರಕರ್ತರು ಮಾಧ್ಯಮ ಮಿತ್ರರು ಗೊತ್ತಿದೆ. 100 ತಿಂಗಳಾಗಿದೆ ಅಂದ್ರೆ ಈಗ ರಾಜಕೀಯ ಸ್ವೀಕಾರ ಮಾಡಿಕೊಂಡಿದ್ದಾರೆ ಅನ್ನೋ 3 ವರ್ಷದಿಂದ ಹೆಚ್ಚು ಆಗಿದೆ ಈಗ ಪ್ರೆಸೆಂಟ್. ಈ 1 ಮಂತ್ ಒಳಗಡೆ ಮಾಡಿದ್ದಾರೆ. ಬೇರೆ ಕೆಲಸ ಮಾಡಲಿಕ್ಕೆ ಪಂಚಾಯತ್ ಬೇರೆ ಮೂಲಭೂತ ಸೌಕರ್ಯ ಕೊಡಕ್ಕೆ ಹೋದರೆ ಬೋರ್ಡ್ ಇಲ್ಲ, ಅಪ್ಲಿಕೇಶನ್ ಕೊಡಿ, ಅದು ಕೊಡಿ, ಇದು ಕೊಡಿ ಅಂತ ಹೇಳ್ತಾರೆ. ಈ ಸ್ವತ್ತನ್ನ ಗೊತ್ತಿಲ್ಲದೆ ಈಗ ಈಗಿನ ಪ್ರೆಸೆಂಟ್ ವಿಡಿಯೋ ಮಾಡ್ತಾ ಇದ್ದಾರೆ. ಎಲ್ಲ ಆಮಿಷಗಳಿಗೆ ಒಳಗಾಗಿಯೇ ಮಾಡ್ತಾ ಇರೋದು. ಸುಮ್ಮನೆ ಯಾರು ಮಾಡಿಕೊಡೋದಿಲ್ಲ. ತಮ್ಮಗಳಿಗೂ ಗೊತ್ತು, ಎಲ್ಲರಿಗೂ ಗೊತ್ತು, ಪತ್ರಕರ್ತರಿಗೂ ಗೊತ್ತು. ಸೊ ಇದರಲ್ಲಿ ನಾವು ಲಾಸ್ಟ್ ಫೈನಲಿ ನಮ್ಮ ಮುತ್ತಣ್ಣನವರಿಗೆ ಕೊಡಗು ಅಭಿವೃದ್ಧಿ ಸಮಿತಿ ಎಲ್ಲ ಪದಾಧಿಕಾರಿ ಎಲ್ಲ ತಾಲೂಕು ಅಧ್ಯಕ್ಷರು, ಮಹಿಳಾ ತಾಲೂಕು ಅಧ್ಯಕ್ಷರು, ಜಿಲ್ಲಾ ಸಮಿತಿ ಎಲ್ಲ ಒಬ್ಬೊಬ್ಬರು ಬಂದಿದ್ದೀವಿ, ಎಲ್ಲ ಅಧ್ಯಕ್ಷರು. ನೆಕ್ಸ್ಟ್ ದಿವಸ ಈ ವಿಷಯಗಳಿಗೆ ಕೊಡಗು ಅಭಿವೃದ್ಧಿ ಸಮಿತಿಯವರು ಇಂಥ ಒಂದು ಅಜೆಂಡಾಗಳನ್ನ ಇಟ್ಕೊಂಡು ಕೊಡಗಿನ ಪರಿಸರವನ್ನು ನಾಶ ಮಾಡೋಕ್ಕೆ 85 ಪೀಸ್ ನಿಮ್ಮ ಶಕ್ತಿ ಪೇಪರ್ನಲ್ಲಿ ಓಪನ್ ಆಗಿ ಬಂತು. MC ನಾರಾಯಣವ್ರ ಜೊತೆ ನಾವು ಪಾಲ್ಗೊಂಡಿದ್ದೀವಿ. ಪಾಲ್ಗೊಂಡಿದ್ದಾಗ ಅದನ್ನು ನಿಲ್ಲಿಸ್ತೀನಿ ಅಂತ ಹೇಳಿ ಸ್ಟೇನು ಬಂದಿತ್ತು. ಆಗ ಯಾವ ಮೂಮೆಂಟ್ ಅಲ್ಲಿ ಮಾಡ್ತಾ ಇದ್ದಾಗ ಸಾರ್ವಜನಿಕರು ಇದ್ರ ಬಗ್ಗೆ ಸ್ಥಳೀಯರು ಒಂದು ಮಾತನ್ನು ಆಡಲೇ ಇಲ್ಲ. ನೀವು ಕೇಳ್ತಿರೋ ಪಾಯಿಂಟ್ ವ್ಯಾಲ್ಯೂಯಬಲ್ ಪಾಯಿಂಟ್ ಅದಿದ್ದಾಗ ನೀವು ಬರ್ಬೋದಿತ್ತಲ್ಲ. ಕಳೆದ ಮೇಲೆ ಲೇಔಟ್ ಆದ್ಮೇಲೆ ಏನು ಲಾಭ? ವಾಟ್ ಇಸ್ ದಿ ಪ್ರಾಫಿಟ್ ಫಾರ್ ಅವರ್ ಸಮಿತಿ? ನೀವು ಕೇಳಿರೋ ಪ್ರಶ್ನೆ ಸ್ವಾಗತಾರ್ಹ. ಬಟ್ ನಾವು ಇದರಲ್ಲಿ ಅಜೆಂಡಾ ನಿಮ್ಗೆ ಹೇಳ್ತಾ ಇರೋದು ಓನ್ಲಿ ನಾಟ್ ಇನ್ ದಿಸ್ ಸೈಟ್. ನಾವು ಇದೊಂದೇ ಸೈಟ್ಗೆ ಟಾರ್ಗೆಟ್ ಮಾಡಿ ಬಂದಿಲ್ಲ. ಇನ್ ಫ್ಯೂಚರ್ ಇಲ್ಲಿಂದ ಪ್ರಾರಂಭ ಮಾಡಿದ್ರೆ ಅವ್ರಿಗೂ ತಟ್ಟುತ್ತೆ, ಇವ್ರಿಗೂ ತಟ್ಟುತ್ತೆ. ಮತ್ತೆ ಇಲ್ಲಿ ಲೇಔಟ್ನಲ್ಲಿ ಒಂದು ಮರನೂ ನಡೆದು ಅವನಿಗೆ ಇದನ್ನ ಮಾಡಿದ ಒಂದು ಬೇಸರದಲ್ಲಿ ಇದೆ. ಒಂದು ಸೆಕೆಂಡ್ ಥಿಂಗ್, ಯಾವುದೇ ಕಾರಣಕ್ಕೂ ಈ ತರ ಲೇಔಟ್ ಇನ್ ಮುಂದೆ ಕೊಡಗಲಾಗಬಾರ್ದು, ಮರ ತೆಗಿಬಾರ್ದು. ದಿಸ್ ಇಸ್ ದಿ ಸ್ಟಾರ್ಟಿಂಗ್ ಪಾಯಿಂಟ್ ವಿ ಹ್ಯಾವ್ ಮೆನ್ಷನ್ ಮೇಡಮ್. ಅಜೆಂಡಾ ಅಂತ ಹೇಳಿದ್ರೆ ಮೇಡಮ್, ನಮ್ಮ ಕೊಡಗಿನಲ್ಲಿ ಎಲ್ಲೂ ಬಡವರಿಗೆ ಹಂಚುವಂತ ರೀತಿಯಲ್ಲಿ ನಮ್ಮ ಗೃಹ ಮಂಡಳಿ ಅಂತ ಒಂದು ರಿಜಿಸ್ಟರ್ ಮಾಡಿ ಇದನ್ನ ಕನ್ವರ್ಷನ್ ಯಾವ ರೀತಿ ಮಾಡಬೇಕು ಅನ್ನೋ ಐಡಿಯಾ ಮಾಡಿ ನಮ್ಮ ಕೊಡಗಿನ, ಅದು ಎಸ್ಪೆಷಲಿ ಮಡಿಕೇರಿಯವರಿಗೆ ಬಡವರಿಗೆ ಸಿಗುತ್ತೆ ಅನ್ನೋ ಒಂದು ಆಧಾರದಲ್ಲಿ ಇವರು ಮಾಡಿರುವಂತ ಕನ್ವರ್ಷನ್. ಸಾಂಕೇತಿಕವಾಗಿ ಈ ಒಂದು ಹೋರಾಟವನ್ನ ನಮ್ಮ ಕರ್ನಲ್ ಮುತ್ತಣ್ಣನವರ ನೇತೃತ್ವದಲ್ಲಿ ನಾವು ಇದನ್ನು ಪ್ರಾರಂಭ ಮಾಡಿದ್ದೀವಿ. ಇಟ್ ಈಸ್ ಓನ್ಲಿ ಎ ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ದಿಸ್ ಸ್ಟ್ರೈಕ್. ಏನಂತ ಹೇಳಿದ್ರೆ ನೋಡಿ, ಇದು 100 acres, ಅಪ್ರಾಕ್ಸಿಮೇಟ್ಲಿ 100 acres ಇದೆ. ಅದರಲ್ಲಿ ಫಸ್ಟು 1400 ಟ್ರೀಸ್, 1400 ಮರಗಳನ್ನು ಇವರು ಕಡಿದು 800 ಮರಗಳನ್ನು ನೈಟ್ನೇ ಅವರು ಸಾಗಾಟ ಮಾಡಿದ್ದಾರೆ ಅನ್ನೋದಕ್ಕೆ ಮಾಧ್ಯಮದಲ್ಲಿ ಎಲ್ಲ ಕಡೆ ಪೇಪರ್ನಲ್ಲಿ ಬಂದಿದೆ. 600 ಮರಗಳನ್ನು ಈ ಲೇಔಟ್ ಕೆಳಗಡೆನೆ ಇದ್ದಾರೆ ಅನ್ನೋದಕ್ಕೆ ಸಾಕ್ಷಿ ಪುರಾವೆಗಳು ಕ್ಯಾಸೆಟ್ಸ್ಗಳಲ್ಲಿದೆ, ಪ್ಲಸ್ ಅದರ ರೆಕಾರ್ಡಲ್ಲಿದೆ. ನಾವು ನಮ್ಮ ಮೇಜರ್ ಅವರು, ನಮ್ಮ ಕರ್ನಲ್ ಅವರು ಹೇಳ್ದಂಗೆ ಕೊಡಗಿನಲ್ಲಿ ಯಾವುದೇ ಕಾರಣಕ್ಕೂ ಪರಿಸರವನ್ನು ಹಾಳು ಮಾಡಿ ಕನ್ವರ್ಷನ್ ಮಾಡಲಿಕ್ಕೆ ನಮ್ಮ ಈ ಒಂದು ಯೂನಿಟ್ ನಮ್ಮ ಪ್ರತಿಭಟನೆಯಲ್ಲಿ ಸಮಿತಿಯ ತಾಲೂಕು ಅಧ್ಯಕ್ಷ ಪ್ರದೀಪ್ ಕರ್ಕೆರ, ಲೀಲಾ ಶೇಷಮ್ಮ, ಕೊಡಗು ಹಾಗೂ ಕಾವೇರಿ ಸಂರಕ್ಷಣಾ ವೇದಿಕೆಯ ಪದಾಧಿಕಾರಿಗಳು, ಸದಸ್ಯರು ಪಾಲ್ಗೊಂಡಿದ್ದರು.